ರಾಣಾ ಪ್ರತಾಪ್ ವೃತ್ತದ ಬಳಿ ಇರುವ ಎನ್ಆರ್ ರೈಸ್ ಅಕ್ಕಿ ಮಿಲ್ನಲ್ಲಿ ಅಕ್ಕಿ ಆಪರೇಟರ್ ಕೆಲಸ ಮಾಡುತ್ತಿದ್ದ ಯುವಕ ಇಂದು ಮಧ್ಯಾಹ್ನ ಅಕ್ಕಿ ಸ್ಟಾಕ್ ಮಾಡುವಂತ ಟ್ಯಾಂಕರ್ ಒಡೆದು ಯುವಕ ಮೇಲೆ ಅಕ್ಕಿ ಬಿದ್ದು ಸಂಪೂರ್ಣವಾಗಿ ಅಕ್ಕಿ ಕೆಳಗೆ ಮುಚ್ಚಿ ಹೋಗಿದ್ದಾನೆ. ಗಂಗಾವತಿ ನಗರದ ಮೆಹಬೂಬ್ ನಗರದ ಗೌಸಿಯಾ ಕಾಲೋನಿಯ ನಿವಾಸಿ 25 ರಿಂದ 30 ವರ್ಷದ ಆಸುಪಾಸಿನ ಅಮ್ಜದ್ ಎನ್ನುವ ಯುವಕ ಎಂದು ಮಾಹಿತಿ ಲಭ್ಯವಾಗಿದೆ. माल फुल टैंक और हुआ ना, माल तो छोड़ वो कहा उन्हें माल छोड़ना वो कहा अंदर लिफ्ट कर छोड़ेगा कहीं से आने वाला छोड़ा गिर गया वो गिर गया हो जाएगा.
ಅಪಘಾತ ಆಗಿದೆ. ಅಮ್ಜದ್ ಅನ್ನುವ ಯುವಕ ನಮ್ಮ ಕೌಶಲ್ಯ ಕಾಲೋನಿ ದ್ವೀಪದಲ್ಲಿ ಇಲ್ಲಿ ಅನೇಕ ದಿನಗಳಿಂದ ಕೆಲಸ ಮಾಡ್ತಿದ್ದ, ಮೀಟರ್ ಕೆಲಸ ಮಾಡ್ತಿದ್ದ. ಇವತ್ತು ಅಚಾನಕ್ ಅದು ಟ್ಯಾಂಕ್ ಓವರ್ಲೋಡ್ ಆಗಿ ಒಂದು ಅಕ್ಕಿಯ ಒಂದು ದೊಡ್ಡ ಬೈಲರ್ ಟ್ಯಾಂಕ್ ಎಲ್ಲ ಲೋಡ್ ಆಗಿ ಏನು ಕೆಳಗಡೆ ಇದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ. ಸುಮಾರು ಒಂದು 400, 500, 600 ಟನ್ ಇರ್ಬೋದು. ಕೆಪಾಸಿಟಿಗಿಂತ ಹೆಚ್ಚಿಗೆ ಇತ್ತು. ಅದು ಏನಂದರೆ ಇವತ್ತು ಇದ್ದು ಹುಡುಗ ಒಳಗಡೆ ಸಿಗೆ ಬಿದ್ದಿದ್ದಾನೆ. ಸುಮಾರು ಒಂದು 4 ತಾಸಿನಿಂದ ಹುಡುಕಾಡ್ತಾ ಇದ್ದಾರೆ. ಎಲ್ಲ ಲೇಬರ್ಸ್ DC ಎಲ್ಲ ತೋರಿಸ್ತಾ ಇದ್ದಾರೆ. ಇನ್ನೂವರೆಗೂ ಬಾಡಿ ಸಿಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಇದು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದರೆ ಇವತ್ತು ರೈಸ್ ಮಿಲ್ ಮಾಲೀಕರು ಏನಿದಾರಲ್ಲ ಅವ್ರದ್ದು ಭಾಳ ನಿರ್ಲಕ್ಷ್ಯದೇ ಇದೆ. ಯಾಕಂತ ಹೇಳಿದರೆ ಇವರು ಸುಮಾರು ಕೆಲಸ ಮಾಡೋರು, ಬೇರೆ ಕೆಲಸದಲ್ಲಿ ಕೂಡ ನಾವೆಲ್ಲ ವಿಚಾರಿಸಿದ್ದೀವಿ. ಕೆಲಸ ಮಾಡೋರು ಹೇಳ್ತಾ ಇದ್ದಾರೆ ಸುಮಾರು 1 ವರ್ಷ 1.5 ವರ್ಷದಿಂದ ಹೇಳ್ತಾ ಇದ್ದಾರಂತ. ಅದು ಇಲ್ಲ ಸರ್, ಅದು ಟ್ಯಾಂಕ್ ವೀಕ್ ಆಗಿದೆ, ಜಂಗ್ ಹಿಡಿದಿದೆ, ಅದಕ್ಕೆ ಭಾಳ ಓವರ್ಲೋಡ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಇವರು ಸೀಸನ್ ಮಾಡಲಿಕ್ಕೆ ಏನಂದರೆ ಹಂಗೆ ದಬ್ಬ್ಯಾರ ಇವರು. ಇವತ್ತು ಒಂದು ಹುಡುಗಂದು ಪ್ರಾಣ ಹೋಗೈತಿ. ಇದು ಪ್ರಾಣಕ್ಕೆ ಯಾರು ಜವಾಬ್ದಾರಿ? ಇವರ ಫ್ಯಾಮಿಲಿ ಯಾರು ಜವಾಬ್ದಾರಿ? ಹಾಗಾಗಿ ನಾವು ಮಾನ್ಯ ತಹಸೀಲ್ದಾರ್ ಅವರು ಕೂಡ ನಾವು ಏನಂದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಕೂಡ ಅವರು ಬಂದಿದ್ದರು, ಇಲ್ಲಿ ಅವರು ಇದ್ದಾರೆ ಇಲ್ಲಿ. ಆಮೇಲೆ APMC ಅವರು ಕೂಡ ಹೇಳಿದ್ದೀವಿ. ಕನ್ಸಲ್ಟರ್ ಯಾರು ಅಧಿಕಾರಿಗಳಿದಾರ ಇಮಿಡಿಯೇಟ್ಲಿ ಏನೈತಲ್ಲ ಈ ಮಿಲ್ ಏನೈತಲ್ಲ ಪರಿಶೀಲನೆ ಮಾಡಿ ಸೀಜ್ ಮಾಡೋದು ದಯವಿಟ್ಟು. ಯಾಕಂದರೆ ಇನ್ನು ಅನೇಕ ಮಿಲ್ಲಿಂಗ್ ನಮ್ಮ ಗಂಗಾವತಿ ನಗರ ಜಿಲ್ಲೆದ ಮಿಲ್ಲಿಂಗಿಂದ ನಮ್ಮ ಗಂಗಾವತಿ ನೀರಾವರಿ ಇಲಾಖೆ ನಡೀತವೆ. ಆದರೆ ಕೆಲಸ ಕಾರ್ಯಕ್ಕಿಂತ ಮುಖ್ಯ ಮನುಷ್ಯನ ಜೀವ. ಇವತ್ತು ಅನೇಕ ನೂರಾರು ಲೇಬರ್, ಸಾವಿರಾರು ಲೇಬರ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇವರು ಯಾರ್ಯಾರು ಮಿಲ್ಲಿನ ಓನರ್ ಅದರ ಈಗಲೇ ಏನೈತಲ್ಲ ತಮ್ಮ ಟ್ಯಾಂಕ್ಗಳು, ಬೈಲರ್ಗಳು ಏನಾದರೂ ಅದಕ್ಕೆ ರಿಪೇರಿ ಇದ್ದರೆ ತಕ್ಷಣ ಏನೈತಲ್ಲ ಅದಕ್ಕೆ ಸರಿಯಾಗಿ ಪಡಿಸ್ಕೋಬೇಕು. ಯಾಕಂದರೆ ಒಂದು ಮನುಷ್ಯನ ಪ್ರಾಣ ಹೋಗೈತಿ. ಮತ್ತು ನಾವು ಅಧಿಕಾರಿಗಳಿಗೆ ನಾವು ಇವತ್ತು ನಾನು KDP ಮೆಂಬರ್ ಇದ್ದೀನಿ. ನಾನು ಗಂಗಾವತಿ ತಾಲೂಕು KDP ಮೆಂಬರು. ನಾವು ಅಧಿಕಾರಿಗಳು ಹೇಳೋದಿಷ್ಟೇ, ಇವ್ರ ಮೇಲೆ ಏನೈತಲ್ಲ ತಕ್ಷಣವೇ ಕಾನೂನು ಕ್ರಮ ಜರುಗಿಸಿ ಇದು ಸೀಜ್ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಆಮೇಲೆ ಅದಕ್ಕೆ ಪರಿಹಾರ ಏನು ಬರುತ್ತೆ ಸರ್ಕಾರದಿಂದ ಮತ್ತು ಈ ಮಿಲ್ಲಿನ ಓನರ್ ಯಾರಿದ್ದಾರೆ ಮತ್ತು ಏನು ಇನ್ಶೂರೆನ್ಸ್ ಕಂಪ್ನಿ ಇದೆ ಎಲ್ಲ ಕನ್ಸಲ್ಟರ್ ಮಾಡಿ ಏನೈತಲ್ಲ ಅದಕ್ಕೆ ಇದು ಮಾಡಬೇಕಂತೇಳಿ ಇವತ್ತು ನಾನು KDP ಸದಸ್ಯನಾಗಿ ಮತ್ತು ವಾರ್ಡಿನ ಪರವಾಗಿ ನಮ್ಮ ವಾರ್ಡಿನ ಯುವಕ ಅಮ್ಜದ್ ಭಾಳ ಒಳ್ಳೆಯ ಒಂದು ಸೋಷಲ್ ವರ್ಕರ್ ಹುಡುಗ. ಪ್ರತಿಯೊಂದು ಎಲ್ಲ ಸರ್ವಧರ್ಮ ಎಲ್ಲ ಸಮಾಜಕ್ಕೆ ಏನೈತಲ್ಲ ಒಂದು ಸೇವೆ ಮಾಡುವಂಥ ನಮ್ಮ ಯುವಕ. ಇವತ್ತು ಆ ಹುಡುಗ ಹೋಗಿದ್ದಾನೆ. ನಿಜವಾಗ್ಲೂ ಭಾಳ ನಮ್ಮೆಲ್ಲರಿಗೆ ಇವತ್ತು ಇಡೀ ಮೈಮನಗರಿಗೆ ಏನೈತಲ್ಲ ಇವತ್ತು ಭಾಳ ದುಃಖವಾದ ವಿಷಯ. ಇವತ್ತು ನಮಗೆ ಹಿಂಗೆ ಅನ್ಕೊಂಡಿರಲಿಲ್ಲ ನಾವು, ಇವತ್ತು ಆಗಿದೆ. ದಯವಿಟ್ಟು ಭಾಳ ದುಃಖ ಆಗ್ತಾ ಇದೆ. ಹಾಗಾಗಿ ಏನೈತಲ್ಲ ಇವ್ರು ಯಾರು ಈ ರೀತಿ ಮಿಲ್ಲಿನ ಮಾಲೀಕರು ಇವತ್ತು ನಿರ್ಲಕ್ಷ್ಯತೆ ಮಾಡ್ತಾರ ಇವ್ರಿಗೆ ತಕ್ಷಣವೇ ಅಧಿಕಾರಿಗಳು ಏನೈತಲ್ಲ ಇವ್ರಿಗೆ ಕಾನೂನು ಕಠಿಣ ಕ್ರಮ ಜರುಗಿಸಿ ಮುಂದಿನ ಕ್ರಮಕ್ಕೆ ವಹಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ.